ಹಾಯ್ ಫ್ರೆಂಡ್ಸ್, ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ಈ ವಿಡಿಯೋ ಸೆಷನಲ್ಲಿ ಗೋಲ್ಡನ್ ಸ್ಟ್ರಾಟಜೀಸ್ ಟು ಸಕ್ಸಸ್ ಇನ್ ಎ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅನ್ನುವಂಥದ್ದು ಈ ಕಾನ್ಸೆಪ್ಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಎಲ್ಲರೂ ಕೂಡ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಾಗೆ ಪ್ರಯತ್ನವನ್ನು ಒಂದು ಪ್ರಿಪ್ರೇಷನ್ನ ಹಂತದಲ್ಲಿದ್ದೀರಾ. ಸೊ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಯಶಸ್ಸನ್ನು ಹೇಗೆ ಪಡೆಯೋದು ಅನ್ನುವಂಥದ್ದು ಕಾನ್ಸೆಪ್ಟ್ ಆಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ಸೆಷನಲ್ಲಿ. ಸೊ ಒನ್ ಬೈ ಒನ್ ಸ್ಟೆಪ್ಸ್ಗಳನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಅದರಲ್ಲೂ ಕೂಡ ಈ ಗೋಲ್ಡನ್ ಸ್ಟ್ರಾಟಜೀಸನ್ನು ನಾವು ಬಳಸ್ಕೊಂಡಾಗ ನಾವು ಈಸಿಯಾಗಿ ನಮ್ಮ ಸಕ್ಸಸ್ನ ದಾರಿಯನ್ನು ಇಡ್ಬೋದು. ಈ ಮುಖಾಂತರ ನಾವು ಅಂದ್ಕೊಂಡಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಒಂದು ಹುದ್ದೆಯನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಸೊ ನಾನೇ ಫೈನಲ್ ಅನ್ನುವಂಥದ್ದೆಲ್ಲ, ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂದರೆ ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಗೆಳೆಯರೆ. ಅದರಲ್ಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರು ಕೂಡ ಅದಕ್ಕೆ ಉತ್ತರಿಸುವಂಥ ಒಂದು ಪ್ರಯತ್ನ ಇರುತ್ತೆ ನನ್ನ ಕಡೆಯಿಂದ ಅನ್ನುವಂಥದ್ದು. ಸೊ ಮೊದಲನೇದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾವುದೇ ಒಂದು ಎಕ್ಸಾಮ್ನಲ್ಲಿ ಪ್ರಿಪರೇಷನ್ ಮಾಡುವ ಹಂತದಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ನಾವು ಇನ್ನೇ ಪ್ರಿಪೇರ್ ಆಗ್ತಿದ್ದೀವಿ ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕೆ ಅಂದಾಗ ಮೊದಲೇ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮೊಟ್ಟ ಮೊದಲ ಅಂಶ ಏನಪ್ಪ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಸಿಲೆಬಸ್ಸನ್ನು ನಾವು ತಿಳಿತಾ ಹೋಗಬೇಕಾಗುತ್ತೆ, ಪಠ್ಯಕ್ರಮವನ್ನು ತಿಳಿತಾ ಹೋಗ್ಬೇಕು. ಅದು ನಮಗೆ ಎಲ್ಲಿ ಸಿಗುತ್ತಪ್ಪ ಅಂದರೆ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಯಾವ್ಯಾವ ಪಠ್ಯಕ್ರಮದಿಂದ ಪ್ರಶ್ನೆ ಪತ್ರಿಕೆ ತಯಾರಾಗ್ತಿದೆ ಅನ್ನುವಂಥದ್ದು. ಈ ಮುಖಾಂತರ ನೋಡ್ತಾ ಹೋಗಿ ಗೆಳೆಯರೆ. ಸೊ ಈ ನೋಟಿಫಿಕೇಷನಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ. ಸೊ 2 ಪ್ರಶ್ನೆ ಪತ್ರಿಕೆನ ಅವರು ಪ್ರಿಪೇರ್ ಮಾಡ್ತಿದ್ದಾರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ. ಪತ್ರಿಕೆ 1ರಲ್ಲಿ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ ಸ್ನೇಹಿತರೆ, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಭಾರತ ಇತಿಹಾಸ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಮೊದಲು ಕೂಡ ಗ್ರಾಮ ಪಂಚಾಯಿತಿ, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಇರ್ಬೋದು, ಅದರ ಜೊತೆಗೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಾಗೆ, ಅದರಲ್ಲೂ ಕೂಡ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು. ಇದು ಪತ್ರಿಕೆ 1ನ್ನು ಕವರ್ ಮಾಡ್ತಾ ಇದ್ದರೆ, ಪತ್ರಿಕೆ 2 ಸಾಮಾನ್ಯ ಕನ್ನಡ, ಜನರಲ್ ಇಂಗ್ಲೀಷ್ ಆ್ಯಂಡ್ ಆಲ್ಸೋ ಕಂಪ್ಯೂಟರ್ ಅನ್ನುವಂತಹ 3 ಕಾನ್ಸೆಪ್ಟ್ಗಳನ್ನು ಒಳಗೊಂಡಿರ್ತಕ್ಕಂಥ ಪತ್ರಿಕೆ 2 ಆಗಿರುತ್ತೆ ಅನ್ನುವಂಥದ್ದು. ಕರೆಂಟ್ ಅಫೇರ್ಸ್ ಅನ್ನುವಂಥದ್ದು, ಕರೆಂಟ್ ಪ್ರಚಲಿತ ಘಟನೆ ಅನ್ನುವಂಥದ್ದು ತುಂಬ ಅತಿ ದೊಡ್ಡ ಸಮುದ್ರ ಇದ್ದಾಗೆ ಸ್ನೇಹಿತರೆ. ಪ್ರತಿಯೊಂದು ದಿನವೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಪ್ರಚಲಿತ ಘಟನೆಗಳು ನಡೀತಾ ಹೋಗ್ತವೆ. ಅದರಿಂದ ನಾವು ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಾಗೆ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸೊ ನೋಟಿಫಿಕೇಷನ್ನ ಹಿಂದಿನ 6 ತಿಂಗಳ ಒಂದು ಪೀರಿಯಡನ್ನು ತೊಗೋಬೇಕಾಗುತ್ತೆ. ಸೊ ನನ್ನ ಪ್ರಕಾರ 2023 ಜೂನ್ ಅಥವಾ ಜುಲೈಯಿಂದ ನೀವು ತೆಗೆದುಕೊಂಡ್ರೂ ಕೂಡ ಸೊ ಅಕ್ಟೋಬರ್ ಗಂಟನೂ ಕೂಡ ನೀವು ಅಪ್ಡೇಟ್ ಆಗಿರಬೇಕಾಗುತ್ತೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ, ಕರೆಂಟ್ ಅಫೇರ್ಸ್ಗೆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅನ್ನುವಂಥದ್ದು. ಸೊ ಕರೆಂಟ್ ಅಫೇರ್ಸ್ನ ಎಷ್ಟು ಓದಿದ್ರು ಕೂಡ ಸಾಗರದಲ್ಲಿ ನಾವು ಎಷ್ಟೇ ಕಲ್ತರೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದ ಮೇಜರ್ ಆಗಿರ್ತಕ್ಕಂಥ ಅಂಶಗಳನ್ನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಸೊ ನಮಗೆ ತಿಳಿತಾ ಹೋಗುತ್ತೆ ಯಾವುದು ಫೋಕಸಿಂಗ್ ಏರಿಯಾ ಅನ್ನುವಂಥದ್ದನ್ನ ಅದ್ರ ಕಡೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ ಸ್ನೇಹಿತರೆ. ಸೊ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಾಗೆ ಕೂಡ ಪ್ರಶ್ನೆಗಳು ತುಂಬ ಜಾಸ್ತಿ ರೈಸ್ ಆಗ್ತಾ ಹೋಗುತ್ತೆ ರೀಸೆಂಟ್ ಡೇಸಲ್ಲಿ ಅನ್ನುವಂಥದ್ದು. ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕರೆಂಟ್ ಅಫೇರ್ಸ್ನ ಕ್ವಶನ್ಗಳು ತುಂಬ ಜಾಸ್ತಿ ಬರ್ತಾ ಹೋಗುತ್ತೆ ಕರೆಂಟ್ ಟ್ರೆಂಡ್ನ ಪ್ರಕಾರ ಅನ್ನುವಂಥದ್ದು. ಅದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು 2ನೇ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು. ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ತುಂಬ ಒಂದು ರೀತಿಯಾಗಿರ್ತಕ್ಕಂತಹ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಅನ್ನುವಂಥದ್ದು. ಸೊ ಕಾನ್ಸ್ಟಿಟ್ಯೂಷನ್ನ ಸಬ್ಜೆಕ್ಟ್ನ ನಾವು ಆ ಪ್ರಶ್ನೆಗಳಿಗೆ ಉತ್ತರಿಸದೆ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಯಾವುದೇ ಕಾಂಪಿಟೇಷನ್ ಎಕ್ಸಾಮಲ್ಲಿ ಅವನು ಸಕ್ಸಸ್ಸನ್ನು ಪಡೀಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಅದರಿಂದ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಅನ್ನುವಂತಹ ಸಬ್ಜೆಕ್ಟನ್ನು ನಾವು ಕಲೀಲೇಬೇಕಾಗುತ್ತೆ ಸ್ನೇಹಿತರೆ. ಈ ಮುಖಾಂತರ ಅತಿ ಹೆಚ್ಚು ನಂಬರ್ಗಳನ್ನ ಗಳಿಸಲಿಕ್ಕೆ ಈ ಒಂದು ಸಬ್ಜೆಕ್ಟ್ ತುಂಬ ಈಸಿಯಾಗಿ ನಮಗೆ ಸಹಾಯವನ್ನು ಮಾಡುತ್ತೆ. ಈ ಮುಖಾಂತರ ನಾವು ಮೆರಿಟ್ ಲಿಸ್ಟಲ್ಲಿ ಕೂಡ ನಮ್ಮದೇ ಆಗಿರ್ತಕ್ಕಂಥ ನಮ್ಮದೇ ಆಗಿರ್ತಕ್ಕಂಥ ಯಶಸ್ಸನ್ನು ಪಡಿಬೋದು. ಈ ಮುಖಾಂತರ ನಾವು ಮೆರಿಟ್ ಲಿಸ್ಟಲ್ಲಿ ನಾವು ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಸೊ ಕಾನ್ಸ್ಟಿಟ್ಯೂಷನನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಿಬಿಡಿ, ಅದಕ್ಕೆ ಅದರದೇ ಆದ ವೇಟೇಜನ್ನು ಕೊಡಬೇಕಾಗುತ್ತೆ. ಈ ಮುಖಾಂತರ ನೀವು ಕ್ವಶನ್ ಪೇಪರಲ್ಲಿ ಆ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ಡೈರೆಕ್ಟ್ ಕ್ವಶನ್ಸ್ಗಳು ಬರ್ತಾ ಹೋಗ್ತೇವೆ ಸ್ನೇಹಿತರೆ. ಆ ಒಂದು ಸಬ್ಜೆಕ್ಟನ್ನು ನೀವು ನೆಗ್ಲೆಕ್ಟ್ ಮಾಡಿಬಿಡಿ. ಆ ಒಂದು ಸಬ್ಜೆಕ್ಟನ್ನು, ಸಂವಿಧಾನದ ಸಬ್ಜೆಕ್ಟನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರೆ ನಾನು ಹೇಳ್ತೀನಿ, ನಾನು ಬರೆದುಕೊಡ್ತೀನಿ ಸ್ನೇಹಿತರೆ, ನೀವು ಮೆರಿಟ್ ಲಿಸ್ಟಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಅಷ್ಟು ಇಂಪ್ಯಾಕ್ಟನ್ನು ಕೊಡ್ತಾ ಹೋಗುತ್ತೆ ಕ್ವಶನ್ ಪೇಪರ್ ಮೇಲೆ ಈ ಒಂದು ಸಂವಿಧಾನ ಅನ್ನುವಂತಹ ಸಬ್ಜೆಕ್ಟ್. ಮಿನಿಮಮ್ 10ರಿಂದ 12 ಕ್ವಶನ್ಗಳು ಯಾವುದೇ ರೀತಿಯಾದಂಥ IAS ಇಂದ ಹಿಡಿದು KS ಇಂದ PC ಎಕ್ಸಾಮ್ವರೆಗೂ ಕೂಡ ಸಂವಿಧಾನದ ಒಂದು ಏನು ಆ ಒಂದು ವಿಷಯದ ಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಒಂದು ಕ್ವಶನ್ ಪೇಪರಲ್ಲೂ ಕೂಡ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಸಂವಿಧಾನ ಸಬ್ಜೆಕ್ಟ್ ಒಳಗೊಂಡಿದೆ ಅನ್ನುವಂಥದ್ದು. ಇನ್ನು 3ನೇದಾಗಿ ನಾವು ತಿಳಿತಾ ಹೋಗೋಣ ಸ್ನೇಹಿತರೆ, ಭೂಗೋಳಶಾಸ್ತ್ರ ಅನ್ನುವಂಥದ್ದು.
ಕರ್ನಾಟಕ ಭೂಗೋಳಶಾಸ್ತ್ರದ ಬಗ್ಗೆ ನಾವು ತಿಳಿಲೇಬೇಕಾಗುತ್ತೆ ಸ್ನೇಹಿತರೆ. ಭೂಗೋಳಶಾಸ್ತ್ರ ಅಂತ ಕೇಳಿದಾಗ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಾಗಿರ್ತಕ್ಕಂತಹ ವಿಸ್ತೀರ್ಣತೆ ಇರ್ಬೋದು, ಕರ್ನಾಟಕದ ಪಾಪ್ಯುಲೇಷನ್ ಇರ್ಬೋದು, ಕರ್ನಾಟಕ ಅಥವಾ ಕರ್ನಾಟಕದ ತುದಿ ಇರ್ಬೋದು, ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಇರ್ತಕ್ಕಂಥ ಡಿಸ್ಟೆನ್ಸ್ ಇರ್ಬೋದು, ಈ ರೀತಿಯಾಗಿರ್ತಕ್ಕಂತಹ ಕರಾವಳಿ ಬೆಟ್ಟಗಳಿರ್ಬೋದು, ಅಥವಾ ಒಂದು ರೀತಿಯಾಗಿರ್ತಕ್ಕಂತಹ ಪ್ರತಿಯೊಂದು ವಿಷಯಗಳನ್ನು ಕೂಡ ಅಲ್ಲಿ ಅಳವಡಿಸ್ಕೊಳ್ಳಾಗ್ತದೆ ಸ್ನೇಹಿತರೆ. ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಮಣ್ಣುಗಳಿರ್ಬೋದು. ಸೊ ಪ್ರಸ್ತುತವಾಗಿರ್ತಕ್ಕಂತಹ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಖನಿಜ ಸಂಪನ್ಮೂಲಗಳಿರ್ಬೋದು, ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅನ್ನುವಂಥದ್ದು ಪ್ರತಿಯೊಂದು ವಿಷಯದ ಬಗ್ಗೆನೂ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಸ್ನೇಹಿತರೆ, ಅದೇ ರೀತಿ ಮೇಜರ್ ಆಗಿರ್ತಕ್ಕಂತಹ ಇತಿಹಾಸವನ್ನು ನೋಡಬೇಕಾಗುತ್ತೆ ವಿತ್ ರೆಫರೆನ್ಸ್ ಟು ಕರ್ನಾಟಕ ಇತಿಹಾಸದ ಬಗ್ಗೆನೂ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ. ಆಗ ಮಾತ್ರ ನಾವು ಮೆರಿಟ್ ಲಿಸ್ಟಲ್ಲಿ ಸ್ಥಾನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನುವಂಥದ್ದು. ಈ ಒಂದು ಪಠ್ಯಕ್ರಮಗಳನ್ನು ನಾವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ, ಸೊ ಸರಿಯಾದ ಮಾದರಿಯಲ್ಲಿ ನಾವು ಒಂದು ರೀತಿಯಾಗಿರ್ತಕ್ಕಂತಹ ಸ್ಟ್ರಕ್ಚರ್ಡ್ ಆಗಿರ್ತಕ್ಕಂತಹ ಸ್ಟಡೀಸನ್ನು ಮಾಡಿದಾಗ ನಾವು ಆಟೋಮೆಟಿಕ್ಕಾಗಿ ಆರಾಮಾಗಿ ಸ್ಕೋರ್ನ ಮಾಡ್ಬೋದಾಗುತ್ತೆ. ಈ ಮುಖಾಂತರ ಮೆರಿಟ್ ಲಿಸ್ಟಲ್ಲಿ ಕೂರ್ಬೋದು ಅನ್ನುವಂಥದ್ದು ಸ್ನೇಹಿತರೆ. ಇದ್ರ ಜೊತೆಗೆ ಅಲ್ಲಿ ನೋಟಿಫಿಕೇಶನ್ ಕೊಟ್ಟಿರುವ ಹಾಗೆ ಎನ್ವೈರ್ನ್ಮೆಂಟ್ ಸೈನ್ಸ್, ಪರಿಸರ ವಿಜ್ಞಾನ, ಅದ್ರ ಬಗ್ಗೆನೂ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ. ಭೈರಪ್ಪನವರ ಪುಸ್ತಕ ತುಂಬ ಇಂಪ್ಯಾಕ್ಟನ್ನು ಕೊಡುತ್ತೆ ಸ್ನೇಹಿತರೆ, ಸ್ವಲ್ಪ ಎನ್ವೈರ್ನ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅದನ್ನು ಕೂಡ ಪ್ರಸ್ತುತ ಎನ್ವೈರ್ನ್ಮೆಂಟ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕಾಯ್ದೆಗಳು ಯಾವುದು, ಸೊ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಫೇಸ್ ಮಾಡ್ತಾ ಇರ್ತಕ್ಕಂಥ ಪರಿಸರ ಸಮಸ್ಯೆಗಳು ಯಾವುದು, ಇದಕ್ಕೆ ಸಂಬಂಧಪಟ್ಟಾಗ ಯಾವುದೇ ರೀತಿ ಆಂದೋಲನಗಳಿಂದ ನಡೆದಿದೆಯಾ ಅನ್ನುವಂಥದ್ದನ್ನು ಕೂಡ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿ ನೀವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದು ಕೂಡ ಕ್ವಶನ್ ಪೇಪರಲ್ಲಿ ತುಂಬ ಬರ್ತಾ ಹೋಗುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ತುಂಬ ಮೇಜರ್ ಆಗಿರ್ತಕ್ಕಂತಹ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಾಗೆ ನಡೀತಿರ್ತಕ್ಕಂತಹ ಒಂದು ಹುದ್ದೆ ಆಗಿರೋದ್ರಿಂದ, ಸೊ ಪಂಚಾಯತಿ ರಿಲೇಟೆಡ್ ಆಗಿ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಹೇಗೆ ಸಂವಿಧಾನ ಅಂತ ಹೇಳ್ತೀವೋ, ಸಂವಿಧಾನ ಅನ್ನುವಂಥದ್ದು ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಹೇಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆಯೋ, ಅದರಲ್ಲೂ ಕೂಡ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಅಧಿಕಾರಿಯ ಆಯ್ಕೆಯಲ್ಲೂ ಕೂಡ ಈ ಒಂದು ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಅದರಿಂದ ಕೂಡ ಈ ಒಂದು ಸಬ್ಜೆಕ್ಟನ್ನು ನೀವು ನೆಗ್ಲೆಕ್ಟ್ ಮಾಡಲೇಬಾರ್ದು ಅನ್ನುವಂಥದ್ದು, ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ನೀವು ತಿಳಿಲೇಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಸೊ ಇಷ್ಟು ಪೇಪರ್ 1ರ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ರೆ, ಇನ್ನು ಈ ಪೇಪರ್ 2 ಅಲ್ಲಿ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಅನ್ನುವಂಥದ್ದು. ಸೊ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ನಾವೆಲ್ಲ ಪ್ರತಿ ಸಾರಿ ಏನು ಮಾಡ್ತಾ ಹೋಗ್ತಿದ್ದೀವಿ, ಕೆಲವು ಬಾರಿ ನಾವು ಕನ್ನಡನ ಈಸಿಯಾಗಿ ತೊಗೊಳ್ತಾ ಹೋಗ್ತೀವಿ, ನಾವು ಕನ್ನಡ ಮಾಧ್ಯಮ ಸ್ಟೂಡೆಂಟ್ ಆಗಿರೋದ್ರಿಂದ. ಕೆಲವರು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಏನಂತಾರೆ, ನಾವು ಇಂಗ್ಲೀಷ್ ಮೀಡಿಯಮ್ ಆಗಿರೋದ್ರಿಂದ ನಮಗೆ ತುಂಬ ಈಸಿ ಅನ್ನುವಂಥದ್ದನ್ನ ತಿಳಿತಾ ಹೋಗ್ತಾರೆ. ಸೊ ಅದರಿಂದ ಯಾವುದೇ ಸಬ್ಜೆಕ್ಟನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಬಿಕಾಸ್ ಆಫ್ ಒಂದೊಂದು ಅಂಕಗಳು ಕೂಡ ತುಂಬ ಇಂಪ್ಯಾಕ್ಟನ್ನು ಕೊಡ್ತಾ ಹೋಗುತ್ತೆ ನಮ್ಮ ಮೆರಿಟ್ ಲಿಸ್ಟಲ್ಲಿ, ನಮ್ಮ ಒಂದು ಅಂಕಿ ಅಂಶಗಳ ಮೇಲೆ ಅನ್ನುವಂಥದ್ದು. ಸೊ ಅದರಿಂದ ತುಂಬ ಕೇರ್ಫುಲ್ ಆಗಿ ಎಲ್ಲ ಸಬ್ಜೆಕ್ಟನ್ನು ಕೂಡ ಸೀರಿಯಸ್ ಆಗಿ ನಾವು ತಗೊಳ್ಳೇಬೇಕಾಗುತ್ತೆ. ಅದರಲ್ಲೂ ಕೂಡ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಮೀಡಿಯಮ್ ಆದವರಾದರೂ ಕೂಡ ನಾವು ಸರಿಯಾದ ಒಂದು ಕಲಿಕೆಯಿಂದ ಮಾತ್ರ ನಾವು ಪ್ರಶ್ನೆಗಳಿಗೆ ಉತ್ತರಿಸ್ಬೋದಾಗುತ್ತೆ. ಸೊ ಅದು ಎಕ್ಸಾಮ್ ಹಾಲಲ್ಲಿ ಮಾತ್ರ ನಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ. ಎಲ್ಲವೂ ಕೂಡ ಆನ್ಸರ್ ಸೇಮ್ ಅನಿಸ್ತಾ ಹೋಗ್ತಿರುತ್ತೆ, ಅಷ್ಟು ಕನ್ಫ್ಯೂಸ್ಡ್ ಆಗಿರುತ್ತೆ ಕ್ವಶನ್ ಪೇಪರ್, ಅಷ್ಟು ಟ್ರಿಕ್ಕಿಯಾಗಿ ಕೊಡ್ತಾನೆ, ಅಷ್ಟು ಡಿಫಿಕಲ್ಟಿ ಲೆವೆಲ್ ಇರುತ್ತೆ. ಅದರಿಂದ ಕೇರ್ಫುಲ್ಲಾಗಿ ನಾವು ಉತ್ತರವನ್ನು ಚೂಸ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಸೊ ಕನ್ನಡ, ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಕನ್ನಡ ಮತ್ತು ಕಂಪ್ಯೂಟರ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ಕೂಡ ನಮ್ಮ ತಯಾರಿ ದಿನಗಳನ್ನು ಯಾವ ರೀತಿಯಾದಂತಹ ಟೈಮ್ ಮ್ಯಾನೇಜ್ಮೆಂಟನ್ನು ನಾವು ಮಾಡ್ತಾ ಹೋಗ್ತಿದ್ದೀವಿ, ಒಂದಿನ ಕೂಡ ವೇಸ್ಟ್ ಮಾಡಿದಾಗೆ ಪ್ರಾಪರಾಗಿ ಯುಟಿಲೈಸೇಷನ್ ಮಾಡಿದಾಗ ಆ ಒಂದು ಟೈಮ್ ಟೇಬಲ್ನ ಹಾಕ್ಕೊಂಡು ಸರಿಯಾದ ಕ್ರಮದಲ್ಲಿ ನಾವು ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದಾಗ ಮಾತ್ರ ಸ್ನೇಹಿತರೆ, ಪ್ರಾಪರ್ ಟೈಮ್ ಯುಟಿಲೈಸೇಷನ್ ಆದಾಗ ಮಾತ್ರ ನಮಗೆ ಸಕ್ಸಸ್ ಅನ್ನೋಂಥ ಸಿಗ್ತಾ ಹೋಗುತ್ತೆ. ಸೊ ಇದು ಒಂದು ಕೂಡ ಕೀ ಸ್ಟ್ರಾಟಜಿ ಆಗುತ್ತೆ ಸ್ನೇಹಿತರೆ. ನಾವು ವಿಲೇಜ್ ಅಕೌಂಟೆಂಟ್, ಗ್ರಾಮ ಆಡಳಿತ ಅಧಿಕಾರಿಯ ಹುದ್ದೆಯನ್ನು ಪಡಲಿಕ್ಕೆ ಇದು ಕೂಡ ಸಹಕಾರಿಯಾಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಇನ್ನು ಅದ್ರ ಜೊತೆಗೆ ಮೇಜರ್ ಆಗಿರುವಂಥ 4ನೇ ಗೋಲ್ಡನ್ ಸ್ಟ್ರಾಟಜಿ ಏನಪ್ಪ ಅಂತಂದರೆ 80:20 ಅನ್ನುವಂಥದ್ದು. ಅಂದರೆ 20% ಆಫ್ ಒಂದು ಸಿಲೆಬಸ್ಸನ್ನು ಇಟ್ಕೊಂಡು ಅತಿ ಹೆಚ್ಚು 80% ಮಾರ್ಕ್ಸನ್ನು ಸ್ಕೋರ್ ಮಾಡುವಂಥದ್ದು. ಅಂದರೆ ಸೊ ನಿಮಗೆ ಈ ಒಂದು ಸ್ಟ್ರಾಟಜಿ ಯಾವಾಗ ವರ್ಕ್ ಆಗುತ್ತೆ ಅಂತಂದರೆ, ಓಲ್ಡ್ ಕ್ವಶನ್ ಪೇಪರ್ಸ್ನ ಅನಾಲಿಸಿಸ್ ಮಾಡಿದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆ ಒಂದು ಮೇಜರ್ ಆಗಿರುವಂತಹ 20% ಸಿಲೆಬಸ್ ಯಾವುದು. ಸೊ ಈ ಮುಖಾಂತರ ನೀವು ತಿಳಿತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ. ಸೊ 20% ಯಾವುದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳು, ಸೊ ಅವುಗಳನ್ನ ನಾವು ಕವರ್ ಮಾಡಿದಾಗ ಶೇಕಡಾವಾರು 80ರಿಂದ ಅಥವಾ 70-80 ಮಾರ್ಕ್ಸ್ಗಳನ್ನ ಆರಾಮಾಗಿ ಸ್ಕೋರ್ ಮಾಡ್ಬೋದಾಗುತ್ತೆ ಸ್ನೇಹಿತರೆ. ಪ್ರತಿ ಸಾರಿನೂ ಕೂಡ ಹಾರ್ಡ್ ವರ್ಕೌಟ್ ಆಗಲ್ಲ, ಅದ್ರ ಜೊತೆಗೆ ಸ್ಮಾರ್ಟ್ ವರ್ಕನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಅದರಿಂದ ಈ ಒಂದು 80:20 ರೂಲ್ ಏನಿದೆಯಲ್ಲ ತುಂಬ ಇಂಪ್ಯಾಕ್ಟ್ ಕೊಡ್ತಾ ಹೋಗುತ್ತೆ ಎಲ್ಲ ಎಕ್ಸಾಮಲ್ಲೂ ಅನ್ನೋದು. ಇಸ್ ನಾಟ್ ಓನ್ಲಿ ಫಾರ್ ವಿಲೇಜ್ ಅಕೌಂಟೆಂಟ್, ಇಟ್ ಇಸ್ ಅಪ್ಲಿಕೇಬಲ್ ಫಾರ್ ಆಲ್ ಎಕ್ಸಾಮ್ ಅನ್ನುವಂಥದ್ದು. ಸೊ ಅದರಿಂದ
ಎಲ್ಲರೂ ಕೂಡ ಈ ಒಂದು ಸ್ಟ್ರಾಟಜೀಸ್ಗಳನ್ನ ಯೂಸ್ ಮಾಡಿಕೊಂಡಾಗ ಯಾವುದೇ ರೀತಿಯಾದಂಥ ಎಕ್ಸಾಮ್ಗಳನ್ನು ಕೂಡ ನಾವು ಈಸಿಯಾಗಿ ಟ್ಯಾಕಲ್ ಮಾಡ್ತಾ ಹೋಗ್ಬೋದು ಅನ್ನುವಂಥದ್ದು. ಇನ್ನು ಇಷ್ಟೆಲ್ಲ ಆದಮೇಲೆ ಕೊನೆಯದಾಗಿ ನಾವು ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ, ರಿವಿಷನ್ ಅನ್ನುವಂಥದ್ದು. ಸೊ ಪುನರಾವರ್ತನೆ ಅಂದರೆ ಯಾವುದೇ ಒಂದು ಟಾಪಿಕ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯವನ್ನು ಪುನರ್ನಮನ ಅಥವಾ ಪ್ರತಿ ಬಾರಿ ಅದನ್ನು ನಾವು ರಿಪಿಟೇಷನನ್ನು ಮಾಡಿದಾಗ ನಮ್ಮ ಮೆಮೊರಿಯಲ್ಲಿ ತುಂಬ ಲಾಂಗ್ ಡೇಸ್ ಅದು ಉಳ್ಕೊಳ್ಳುತ್ತೆ ಸ್ನೇಹಿತರೆ. ಅದರಿಂದ ರಿವಿಷನ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ರಿವಿಷನನ್ನು ಕೂಡ ಒಂದು ಕೀ ಸ್ಟ್ರಾಟಜಿಯಾಗಿ ನಾವು ಬಳಸ್ಕೊಂಡಾಗ ಸೊ ನಾವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮಲ್ಲಿ ಸಕ್ಸಸ್ಸನ್ನು ಆರಾಮಾಗಿ ಪಡಿಬೋದಾಗುತ್ತೆ. ಸೊ ಅದರಿಂದ ಓದಿರ್ತಕ್ಕಂತಹ ಸಬ್ಜೆಕ್ಟ್ಗಳನ್ನ ಪುನರ್ನಮನ ಮಾಡಲೇಬೇಕಾಗುತ್ತೆ. ರಿವಿಷನ್ 2ರಿಂದ 3 ಬಾರಿ ರಿವಿಷನ್ ಮಾಡಿದಾಗ ಕೂಡ ನಮ್ಮ ಸಕ್ಸಸ್ಗೆ ರಹದಾರಿಯನ್ನು ನಾವು ಪಡಿಬೋದಾಗುತ್ತೆ ಸ್ನೇಹಿತರೆ. ಅದರಿಂದ ಸಿಲೆಬಸ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ನ ಇಟ್ಕೊಂಡು ಸರಿಯಾದ ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಅದರಲ್ಲೂ ಕೂಡ 80:20 ರೂಲನ್ನು ನಾವು ಅಪ್ಲಿಕೇಬಲ್ ಮಾಡಿಕೊಂಡಾಗ ಇವುಗಳೆಲ್ಲವೂ ಅಂಶಗಳನ್ನು ಕೂಡ ನಾವು ಪ್ರತಿ ಬಾರಿನೂ ಕೂಡ ರಿವಿಷನ್ ಮಾಡ್ತಾ ಹೋದಾಗ ನಾವು ಆರಾಮಾಗಿ ವಿಲೇಜ್ ಅಕೌಂಟೆಂಟ್, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಎಕ್ಸಾಮನ್ನು ಟ್ಯಾಕಲ್ ಮಾಡಿ ಆರಾಮಾಗಿ ಮೆರಿಟ್ ಲಿಸ್ಟಲ್ಲಿ ನಾವು ಹೆಸರನ್ನು ಗಳಿಸ್ಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಹೇಳಿರುವಂತಹ ಅಂಶಗಳಿಂದ ಒಂದಿಬ್ಬರು ಸ್ಟೂಡೆಂಟ್ಸ್ಗೂ ಕೂಡ ಅನುಕೂಲ ಆಯಿತು ಅಂದರೆ ಅದೇ ಈ ಒಂದು ವಿಡಿಯೋದ ಸಾಧನೆ ಅನ್ನುವಂಥದ್ದು ಅಷ್ಟೇ. ನನ್ನ ಈ ಒಂದು ವಿಡಿಯೋ ಮಾಡೋದು ಕೂಡ ಸಾರ್ಥಕ ಆಗುತ್ತೆ ಸ್ನೇಹಿತರೆ. ಸೊ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡಿದರೆ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.